ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾವು ನೋಡುವಂತಹ ವ್ಯಾಕರಣಾಂಶ ಯಾವುದು ಅನ್ನೋದು ನಿಮಗೆ ಈಗಾಗಲೇ ಕಾಣ್ತಾ ಇದೆ. ಹೌದು, ಅಲಂಕಾರಗಳ ಬಗ್ಗೆ ನಾವು ಇವತ್ತು ತಿಳಿತಾ ಹೋಗೋಣ. ಇದನ್ನು ಮಾಡೋದಕ್ಕೂ ಒಂದು ಉದ್ದೇಶ ಅಂದರೆ, ಬಹಳಷ್ಟು ಜನ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸರ್, ನಮಗೆ ಶಬ್ದಾಲಂಕಾರದ ಬಗ್ಗೆ ತಿಳಿಸ್ಕೊಡಿ ಅಂಥೇಳಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆಗೆ 10ನೇ ತರಗತಿ ಪರೀಕ್ಷೆಗಳು ಹತ್ತಿರ ಬರ್ತಾ ಇರೋದ್ರಿಂದ 10ನೇ ತರಗತಿ ಓದುವಂತಹ ಯಾವುದಾದ್ರೂ ಕೆಲವು ವಿದ್ಯಾರ್ಥಿಗಳು ಈ ಪ್ರತಿಕ್ರಿಯೆ ಕೊಟ್ಟಿರ್ಬೋದು ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂತಹ ಹಿತದೃಷ್ಟಿಯಿಂದ ಶಬ್ದಾಲಂಕಾರಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನಾವು ನೋಡ್ತಾ ಹೋಗೋಣ. ಎಷ್ಟು ವಿಡಿಯೋ ತರಗತಿಗಳಲ್ಲಿ ಅದು ಆಗುತ್ತೋ ಅಷ್ಟನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ಶಬ್ದಾಲಂಕಾರಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಮೊದಲು ಅಲಂಕಾರ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳಿಬೇಕು. ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ, ಗಮನ ಕೊಡಿ. ಅಲಂಕಾರ. ನಮಗೆ ಇದರ ಅರ್ಥ ಗೊತ್ತಾಗಬೇಕು. ಯಾವುದರ ಅರ್ಥ? ಅಲಂಕಾರ. ಏನು ಅಲಂಕಾರ ಅಂದರೆ, ಒಂದೇ ಒಂದು ಸಣ್ಣದಾದಂತಹ ವಾಕ್ಯದಲ್ಲಿ ವ್ಯಾಕರಣದಲ್ಲಿ ಅಲಂಕಾರ ಅಂದ್ರೆ ಏನು ಅನ್ನೋದನ್ನ ಅರ್ಥೈಸ್ತೀನಿ ಮಕ್ಕಳೇ, ಗಮನ ಕೊಡಿ. ಸರಳವಾದ ಮಾತಿನಲ್ಲಿ ಹೇಳೋದಾದ್ರೆ, ಸೌಂದರ್ಯವನ್ನು ಹೆಚ್ಚಿಸುವುದು. ಏನು ಪದ? ಸೌಂದರ್ಯವನ್ನು ಹೆಚ್ಚಿಸುವುದು. ಗಮನಿಸ್ತಿದ್ದೀರಿ? ಅಲಂಕಾರ ಎಂದ್ರೇನು ಅನ್ನೋದಕ್ಕೆ ಸರಳವಾಗಿರುವಂತಹ ಒಂದು ಪದದಲ್ಲಿ ಅಥವಾ ಒಂದು ಸಣ್ಣದಾಗಿರೋ ವಾಕ್ಯದಲ್ಲಿ ಉತ್ತರವನ್ನ ಹೇಳೋದಾದ್ರೆ, ಸೌಂದರ್ಯವನ್ನ ಹೆಚ್ಚಿಸುವುದು. ಸೌಂದರ್ಯವನ್ನ ಹೆಚ್ಚಿಸುವುದಕ್ಕೆ ನಾವು ಏನಂತ ಕರಿತೀವಿ? ಅಲಂಕಾರ ಅಂತ ಹೇಳಿ ಕರಿತೀವಿ. ಈಗ ಆ ನಿಟ್ಟಿನಲ್ಲಿ ನಿಮಗೆ ಒಂದು ಪ್ರಶ್ನೆ ತಲೆಯಲ್ಲಿ ಉದ್ಭವಿಸುತ್ತೆ ಮಕ್ಕಳೇ. ಏನು ಉದ್ಭವಿಸುತ್ತೆ? ಯಾವುದರ ಸೌಂದರ್ಯವನ್ನ ಹೆಚ್ಚಿಸುವುದು? ನೀವೇನೋ ಹೇಳ್ತಾ ಇದ್ದೀರಿ, ಸರ್ ಸೌಂದರ್ಯವನ್ನ ಹೆಚ್ಚಿಸುವುದಕ್ಕೆ ಅಲಂಕಾರ ಅಂತ ಹೇಳಿದ್ರಿ. ಯಾವುದರ ಸೌಂದರ್ಯವನ್ನ ನಾವು ಹೆಚ್ಚಿಸಬೇಕು? ವ್ಯಾಕರಣದಲ್ಲಿ ಅದಕ್ಕೆ ಹೇಗೆ ಅರ್ಥ, ಹೇಗೆ ಸಂಬಂಧ ಅನ್ನೋ ಪ್ರಶ್ನೆಗಳು ಮೂಡ್ತಾವಲ್ಲ. ಹೇಳ್ತೀನಿ, ಸರಿಯಾಗಿ ತಿಳ್ಕೊಳ್ಳಿ ಮಕ್ಕಳೇ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ, ಈ ಮನುಷ್ಯನನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ವ್ಯಕ್ತಿಯನ್ನ, ಪ್ರತಿಯೊಂದರಲ್ಲೂ ಕೂಡ ಸೌಂದರ್ಯವನ್ನ ಹುಡುಕಾಡ್ತಾನೆ ಅಥವಾ ಸೌಂದರ್ಯವನ್ನ ಮೂಡಿಸೋದಿಕ್ಕೆ, ಬಿಂಬಿಸೋದಿಕ್ಕೆ ಪ್ರಯತ್ನ ಪಡ್ತಾನೆ. ಉದಾಹರಣೆಗೆ ನೋಡ್ರಿ, ನಾನು ಹೇಳ್ತೀನಿ, ಮೊದಲು ತನ್ನ ದೇಹವನ್ನ ಆತೇನ್ ಮಾಡ್ತಾನ, ನೋಡುವವರಿಗೆ ಅಂದ ಚಂದವಾಗಿ ಕಾಣಲಿ ಅಂತ ಹೇಳಿ ತನ್ನ ದೇಹಕ್ಕೆ ಅಲಂಕಾರವನ್ನ ಮಾಡ್ತಾನೆ. ಇದೆಲ್ಲ ಗೊತ್ತಿರೋದೆ ಅಲ್ವಾ? ಸೌಂದರ್ಯವನ್ನ ಹೆಚ್ಚಿಸುವುದು. ತನ್ನ ದೇಹಕ್ಕೆ ಅಲಂಕಾರ ಮಾಡ್ತಾನೆ, ವಿಧ ವಿಧವಾದ ಉಡುಗೆ ತೊಡುಗೆ, ಹಾಗೇನೆ ಆಭರಣಗಳು, ನಾನಾ ರೀತಿ ತನ್ನ ದೇಹಕ್ಕೆ ಅಲಂಕಾರ ಮಾಡ್ತಾನೆ. ಅಷ್ಟೇ ಯಾಕೆ, ಮನುಷ್ಯ ಉಪಯೋಗಿಸುವ ಅಥವಾ ವಾಸಿಸುವ ಮನೆ ಆಗಿರಬಹುದು, ಅವನು ಬಳಸುವಂತಹ ಪ್ರತಿಯೊಂದು ವಸ್ತುಗಳು ಆಗಿರಬಹುದು, ಎಲ್ಲದಕ್ಕೂ ಕೂಡ ಅವನೇನು ಮಾಡ್ತಾನೆ? ಅಲಂಕಾರ ಮಾಡ್ತಾನೆ. ಈ ಉದಾಹರಣೆಯನ್ನ ಮನೆನೇ ತಗೊಳ್ಳಿ. ಮನೆ ಕಟ್ಟಿಸುವಂತಹ ಸಂದರ್ಭದಲ್ಲಿ ಮನುಷ್ಯರ ಬಾಯಲ್ಲಿ ಬರುವ ಮಾತುಗಳೇ ಬೇರೆ, ಬಹಳ ಚೆನ್ನಾಗಿರ್ತವೆ. ಏನು ಹೇಳ್ತಾರೆ ನೋಡಬೇಕು, ಹಮ್ಮು ಬಿಮ್ಮಿನಿಂದ ಕೊಚ್ಕೊಳ್ತಾರೆ. ನಾನು ಕಟ್ಟಿಸೋ ಅಂತಹ ಮನೆ ಈ ಊರಲ್ಲಿ ಇನ್ನೊಬ್ರದ್ದು ಇರಬಾರದು, ಎಲ್ಲರೂ ನಿಂತು ನೋಡಬೇಕು. ನಿಂತೇನು ನೋಡೋದು? ಚೇರ್ ಹಾಕಿದ್ರೆ ಕೂತು ಕೂಡ ನೋಡ್ತಾರೆ. ಇಂಥದೊಂದು ಮಾತು ಕೇಳಿರ್ತೀರಲ್ಲ ನೀವು, ನಾನು ಕಟ್ಟಿಸೋ ಮನೆ ಈ ಊರಲ್ಲಿ ಇನ್ನೊಂದು ಇರಬಾರದು. ಅಷ್ಟು ಸೊಗಸಾಗಿ, ಅಷ್ಟು ಚಂದವಾಗಿರುವಂತಹ ಮನೆಯನ್ನು ನಾನು ಕಟ್ಟಬೇಕು.
ಆಮೇಲೆ ಕಟ್ಟಿರುವಂತಹ ಒಂದೊಂದು ಮನೆಯ ಒಂದೊಂದು ಗೋಡೆಗೂ ಒಂದೊಂದು ಬಣ್ಣಗಳನ್ನು ಹಚ್ಚುವಂಥದ್ದು, ಅಲಂಕಾರ ಮಾಡುವಂಥದ್ದು. ಅಲಂಕಾರ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಏನು ಅಲಂಕಾರ? ಸೌಂದರ್ಯವನ್ನು ಹೆಚ್ಚಿಸುವುದು. ತಾನು ಬಳಸುವ ವಾಸಿಸುವ ಮನೆಗೂ ಅಲಂಕಾರ ಮಾಡ್ತಾನೆ. ತಾನು ಬಳಸೋ ಪ್ರತಿಯೊಂದು ವಸ್ತು ಕೂಡ ನೋಡೋದಕ್ಕೆ ಚಂದವಾಗಿರಬೇಕು, ಕಣ್ಣಿಗೆ ಅದು ಹಿತ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅಲಂಕಾರ ಮಾಡ್ತಾನೆ. ಈ ಅಲಂಕಾರ ಮಾಡುವಂತಹ ಪ್ರವೃತ್ತಿ ಕೇವಲ ವಸ್ತುಗಳಿಗೆ ಮಾತ್ರ ಮೀಸಲಾಗಲಿಲ್ಲ. ಬದಲಾಗಿ ಆತನ ಬುದ್ಧಿ ವಿಕಾಸ ಆಗ್ತಾ ಆಗ್ತಾ ಏನಾಯಿತು ಅಂತ ಹೇಳಿದ್ರೆ, ತಾನು ಮಾತನಾಡುವ ಮಾತಿಗೂ ಕೂಡ ಅಲಂಕಾರ ಮಾಡೋದಕ್ಕೆ ಪ್ರಯತ್ನವನ್ನು ಮುಂದುವರಿಸ್ತಾನೆ ಮಕ್ಕಳೇ. ಅಲಂಕಾರ ಎಂದ್ರೇನು ಅನ್ನೋದಕ್ಕೆ ನಾನೀಗ ನೇರವಾಗಿ ವಿಷಯಕ್ಕೆ ಬರ್ತೀನಿ, ಗಮನ ಕೊಡಿ. ಕನ್ನಡದ ವ್ಯಾಕರಣದಲ್ಲಿ ಅಲಂಕಾರ ಎಂದ್ರೇನು ಹೇಳಿದ್ವಿ? ಸೌಂದರ್ಯವನ್ನ ಹೆಚ್ಚಿಸುವುದು. ಯಾವುದರ ಸೌಂದರ್ಯ? ಈಗ ಹೇಳ್ತೀನಿ. ವ್ಯಕ್ತಿ ತಾನಾಡುವಂತಹ ಮಾತು ಅಥವಾ ತನಗೆ ಅನಿಸಿದ್ದನ್ನ ಬರವಣಿಗೆಯ ರೂಪದಲ್ಲಿ ಅದಕ್ಕೊಂದು ಆಕಾರವನ್ನ ಕೊಟ್ಟಾಗ ಆಗುವಂತಹ ಕಾವ್ಯ ಅಥವಾ ಪದ್ಯ. ಗಮನ ಕೊಡ್ತಾ ಇದ್ದೀರಲ್ಲ? ತಾನು ಮಾತನಾಡುವ ಮಾತಿಗೆ ಏನು ಮಾಡುವ ಪ್ರಯತ್ನ ಮಾಡಿದ? ಅಲಂಕಾರವನ್ನ ಮಾಡುವ ಪ್ರಯತ್ನ ಮಾಡಿದ. ಅಥವಾ ತನಗೆ ಅನಿಸಿದ್ದನ್ನ ಏನಾದರೂ ಕಾವ್ಯ ರೂಪದಲ್ಲಿ ಬರೆದಿಡೋದಕ್ಕೆ ಮುಂದಾದಾಗ ಆ ಕಾವ್ಯ ಅಥವಾ ಪದ್ಯ ಏನೇ ಆಗಿರಬಹುದು, ಅದು ಓದುಗರ ಮನಸ್ಸನ್ನ ಸೆಳಿಬೇಕು, ಓದುಗರ ಆಸಕ್ತಿಯನ್ನ ಇಮ್ಮಡಿಗೊಳಿಸಬೇಕು. ಅದಕ್ಕೆ ಆತ ಏನಂತ ಮಾಡಿದ, ಯಾವ ಪ್ರಯತ್ನವನ್ನ ಮಾಡಿದ ಅಂತ ಹೇಳಿದ್ರೆ, ಆಡುವ ಮಾತಿನಲ್ಲಿ ಅಥವಾ ಬರೆಯುವಂತಹ ಕಾವ್ಯದಲ್ಲಿ ಬಳಸಿದ್ದು ಏನನ್ನ ಅಂತ ಹೇಳಿದ್ರೆ, ಈಗಿಲ್ಲಿ ಹೇಳ್ತೀನಿ, ಗಮನ ಕೊಡಿ ಮಕ್ಕಳೇ. ಚಮತ್ಕಾರಿಕ ಪದಗಳನ್ನ ಬಳಸಿದ. ಏನ್ ಮಾಡಿದ? ಚಮತ್ಕಾರಿಕ ಪದಗಳನ್ನ ಬಳಸಿ ಮಾತನಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ, ಅಥವಾ ಕಾವ್ಯವನ್ನ ರಚಿಸುವುದಕ್ಕೆ ಕೈ ಹಾಕಿದ. ಹಾಗಾದ್ರೆ ನೇರವಾಗಿ ಅಲಂಕಾರ ಎಂದ್ರೇನು ಅನ್ನೋದಕ್ಕೆ ಉತ್ತರ ಏನು, ವ್ಯಾಖ್ಯಾನ ಏನು ಅಂತ ಹೇಳಿದ್ರೆ, ಮಾತಿನ ಅಥವಾ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವ ಚಮತ್ಕಾರಿಕ ಪದಗಳಿಗೆ ನಾವು ಏನಂತ ಕರೆದಿದ್ದೀವಿ? ಅಲಂಕಾರ ಅಂತ ಹೇಳಿ ಕರೆದಿದ್ದೀವಿ. ಅರ್ಥ ಮಾಡ್ಕೊಳಕತ್ತಿದ್ದೀರಲ್ಲ? ಮತ್ತೊಂದು ಸಲ ಹೇಳ್ತೀನಿ. ಮಾತಿನ ಅಥವಾ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವ ಚಮತ್ಕಾರಿಕ ಪದಗಳಿಗೆ, ಅಥವಾ ಕೆಲವು ಕಡೆಗೆ ಕೆಲವು ವಿದ್ವಾಂಸರು ಅಥವಾ ಪಂಡಿತರು ಹೇಳ್ತಾರೆ ಚಮತ್ಕಾರಿಕ ಪರಿಕರಗಳಿಗೆ ಅಂತನೂ ಕೂಡ ಬಳಸ್ತಾರೆ. ಚಮತ್ಕಾರಿಕ ಪರಿಕರಗಳು ಅಂದ್ರೆ ಬೇರೆ ಏನೂ ಅಲ್ಲ, ಪದಗಳೇ. ಆ ವಿಶೇಷವಾದವು ವಿಭಿನ್ನವಾದಂತಹ ಪದಪುಂಜಗಳನ್ನು ಬಳಸಿ ಆಡುವಂತಹ ಮಾತಿನಲ್ಲಿ ಬಳಸಿ ಮಾತಾಡಿದಾಗ, ಅಥವಾ ಬರೆಯುವಂತಹ ಕಾವ್ಯದಲ್ಲಿ ಬಳಸಿ ಬರೆದಾಗ ಆ ಕಾವ್ಯಕ್ಕೆ ಒಂದು ಹೊಸ ಮೆರುಗು ಬರುತ್ತೆ. ಅಥವಾ ಆ ಕಾವ್ಯಕ್ಕೆ ನಾವು ಏನನ್ನ ಮಾಡಿದ ಹಾಗೆ ಅಂತ ಹೇಳಿದ್ರೆ ಅಲಂಕಾರವನ್ನ ಮಾಡಿದ ಹಾಗೆ. ಅರ್ಥ ಮಾಡಿಕೊಳ್ತಾ ಇದ್ದೀರಿ? ಹಾಗೇನೆ ನಾವು ಆಡುವಂತಹ ಮಾತನ್ನ ನೇರವಾಗಿ ಆಡಿದರೆ ಅದು ವಾರ್ತೆ ಆಗಿಬಿಡುತ್ತೆ. ಅರ್ಥ ಆಗ್ತದಲ್ಲ ಮಕ್ಕಳು? ನೋಡಿ, ನೇರವಾಗಿ ಹೇಳ್ಬಿಟ್ರೆ ಅದು ಏನು ಅಂತ ವಿಶೇಷ ಅನ್ಸಲ್ಲ, ನೀರಸ. ಅದೇ ಮಾತನಾಡುವ ಮಾತನ್ನ ಕೆಲವಾರು ಚಮತ್ಕಾರಿಕ ಪದಗಳನ್ನು ಶಬ್ದಗಳನ್ನು ಬಳಸಿ ಸುತ್ತಿ ಬಳಸಿ ಹೇಳಿದಾಗ ಕೇಳುವಂತಹ ಕಿವಿಗೆ ಅದು ಇಂಪಾಗುತ್ತೆ, ಇಂಪನ್ಸುತ್ತೆ. ಅಂತಹ ಮಾತಿಗೆ ಏನನ್ನ ಮಾಡಿದಂಗೆ? ಅಲಂಕಾರವನ್ನ ಮಾಡಿದಂಗೆ. ಒಂದು ಉದಾಹರಣೆಯನ್ನ ಕೊಡ್ತೀನಿ ಮಕ್ಕಳೇ. ನೋಡಿ, ನಮಗೆ ನಿಮಗೆ ಯಾರಾದರೂ ಒಂದು ಪ್ರಶ್ನೆಯನ್ನ, ಸರಳವಾಗಿರೋ ಒಂದು ಪ್ರಶ್ನೆಯನ್ನ ಕೇಳಿದಾಗ, ಅದು ಪ್ರಶ್ನೆ ಏನು ಅಂದ್ರೆ, ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುವನು ಅಥವಾ ಹುಟ್ಟುವನು? ಈ ಪ್ರಶ್ನೆ ಕೇಳಿದಾಗ ನಿಮ್ಮಿಂದ ಉತ್ತರ ಏನು ಹೇಳಿ? ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುವನು ಅಂತ ಪ್ರಶ್ನೆ ಕೇಳಿದಾಗ ನಾವು ನೇರವಾಗಿ ಹೇಳ್ಬಿಡ್ತೀವಿ,
ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುವನು ಅಲ್ವಾ? ನೋಡಿ, ಇಷ್ಟು ನೇರವಾಗಿ ಹೇಳಿಬಿಟ್ರೆ ಆ ಮಾತಿನಲ್ಲಿ ಏನು ವಿಶೇಷತೆ ಇಲ್ಲ. ಅದೇ ಒಬ್ಬ ಕವಿಯಾದವನು, ಅಂದರೆ ಅಲಂಕಾರದ ಬಗ್ಗೆ ವಿಷಯವನ್ನು ತಿಳಿದವನು, ಅಥವಾ ತಾನಾಡುವಂತಹ ಮಾತಾಗಿರಲಿ, ಬರೆಯುವಂತಹ ಕಾವ್ಯಕ್ಕೆ ಆತೇನಾದರೂ ಒಂದು ಅಲಂಕಾರ ಮಾಡೋ ಪ್ರಯತ್ನದವನಾಗಿದ್ದರೆ ಆತ ಹೇಳುವ ರೀತಿನೇ ಬೇರೆ ಇರ್ತತಿ. ಆತನಿಗೆ ಹೋಗಿ, ಒಬ್ಬ ಕವಿಗೆ ಹೋಗಿ ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುವನು ಅಂತ ಪ್ರಶ್ನೆ ಮಾಡಿಬಿಟ್ರೆ ಆತೇನು ಹೇಳ್ತಾನೆ ಗೊತ್ತಾ? ಸೂರ್ಯ ದಿಕ್ಕಿನದು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯ ಮುತ್ತೈದೆಯ ಹಣೆಯ ಮೇಲಿನ ಕುಂಕುಮದಂತೆ ಶೋಭಿಸಿದನು, ಅಥವಾ ಕುಂಕುಮದಂತೆ ಉದಯಿಸಿದನು ಅನ್ನೋ ಮಾತನ್ನ ಹೇಳೋ ಪ್ರಯತ್ನ ಮಾಡ್ತಾನೆ. ನೋಡಿ, ನಾವು ಹೇಳಿದ ಮಾತಿಗೂ ಒಬ್ಬ ಕವಿ ಚಮತ್ಕಾರಿಕ ಪದಗಳನ್ನು ಬಳಸಿ ಹೇಳಿದಂತಹ ಮಾತಿಗೂ ವ್ಯತ್ಯಾಸ ಇದೇನೋ ಇಲ್ವೋ? ವ್ಯತ್ಯಾಸ ಇದೆ. ಅಂದರೆ ಅಲ್ಲಿ ಕವಿ ಮಾಡಿದ್ದೇನು? ಮಾತಿನ ಅಥವಾ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವ ಪ್ರಯತ್ನ ಮಾಡಿದ. ಯಾವುದ್ರ ಮೂಲಕ ಮಾಡಿದ್ರು? ಚಮತ್ಕಾರಿಕ ಪದಗಳನ್ನ ಬಳಸೋದ್ರ ಮೂಲಕ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳೇ, ಅಲಂಕಾರ ಅಂದರೆ ಏನು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೇರವಾಗಿ ಹೇಳ್ತೀನಿ, ಗಮನ ಕೊಡಿ. ಸೌಂದರ್ಯವನ್ನ ಹೆಚ್ಚಿಸುವುದು ಎಂದರ್ಥ. ಅಲಂಕಾರ ಅಂದ್ರೆ ಏನರ್ಥ? ಸೌಂದರ್ಯವನ್ನ ಹೆಚ್ಚಿಸುವುದು. ಯಾವುದರ ಸೌಂದರ್ಯ? ಮರೋ ಪ್ರಶ್ನೆ ಹಾಕಿದಾಗ ಬಹಳ ಸರಳವಾಗಿದೆ. ಮಾತಿನ ಅಥವಾ ಕಾವ್ಯದ ಸೌಂದರ್ಯವನ್ನ ಹೆಚ್ಚಿಸುವ ಚಮತ್ಕಾರಿಕ ಪದಗಳಿಗೆ ನಾವೇನಂತ ಕರೆದಿದ್ದೀವಿ? ಅಲಂಕಾರಗಳು ಅಂಥೇಳಿ ಕರೆದಿದ್ದೀವಿ. ಇವತ್ತಿನ ಈ ತರಗತಿಯಲ್ಲಿ ಮೊದಲನೇದು, ಈಗ ಅಲಂಕಾರ ಅಂದ್ರೇನು ಅನ್ನೋದು ನಿಮಗೆ ಅರ್ಥ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ. ಒಂದ್ಸಲ ಅದರ ವ್ಯಾಖ್ಯಾನವನ್ನು ಗಮನಿಸಿಬಿಡೋಣ. ನೀವು ಬರ್ಕೊಳ್ಳೋದಾದರೆ ನೋಟ್ಸಲ್ಲಿ ಬರ್ಕೊಂಡ್ರೆ ತುಂಬ ಉತ್ತಮ. ಏನದು ನೋಡಿ, ಮಾತಿನ ಅಥವಾ ನಾವು ಅಲಂಕಾರದ ವ್ಯಾಖ್ಯಾನವನ್ನು ನೋಡ್ತಾ ಇದ್ದೀವಿ. ಕಾವ್ಯದ ಸೌಂದರ್ಯವನ್ನು ಗಮನಿಸ್ತದಿರಲ್ಲ ಮಕ್ಕಳೇ? ಮಾತಿನ ಅಥವಾ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಚಮತ್ಕಾರಿಕ ಪದಗಳಿಗೆ ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ಅಲಂಕಾರ ಎನ್ನಲಾಗಿದೆ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಲ್ಲ? ಅಲಂಕಾರ ಎಂದ್ರೇನು ಅನ್ನೋದಕ್ಕೆ ನಾವು ಸರಳವಾಗಿ ಕೊಡುವಂತಹ ಒಂದು ವ್ಯಾಖ್ಯಾನ, ಮಾತಿನ ಅಥವಾ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಪದಗಳಿಗೆ ಅಥವಾ ಚಮತ್ಕಾರಿಕ ಪರಿಕರಗಳಿಗೆ ನಾವೇನಂತ ಕರೆದ್ವಿ? ಅಲಂಕಾರ ಅಂತ ಹೇಳಿ ಕರೆದ್ವಿ. ಇದು ಅಲಂಕಾರ ಅಂದ್ರೇನು ಅನ್ನುವಂತಹ ವಿಷಯ ಮಕ್ಕಳೇ. ಈಗ ಇಂತಹ ಅಲಂಕಾರದ ವಿಷಯದಲ್ಲಿ ನಾವು ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಅಲಂಕಾರದಲ್ಲಿ ಮುಖ್ಯವಾಗಿ 2 ವಿಧಗಳನ್ನು ಮಾಡಲಾಗಿದೆ. ಅದು ನೀವು ತುಂಬ ಸ್ಪಷ್ಟವಾಗಿ ನೆನಪಿಟ್ಕೋಬೇಕು. ಎಷ್ಟು ವಿಧಗಳನ್ನು? 2 ವಿಧಗಳನ್ನು ಮಾಡಿದ್ದಾರೆ. ನಾನೀಗ ಅದರ ಬಗ್ಗೆ ನಿಮಗೆ ಸ್ವಲ್ಪ ವಿವರವಾಗಿ ಹೇಳೋದಿದೆ, ಸರಿಯಾಗಿ ಗಮನಿಸಬೇಕು ಮಕ್ಕಳೇ. ಇಲ್ಲಿ ನೋಡಿ, ಅದನ್ನೇ ತಗೊಳ್ತೀನಿ ನಾನು ಮತ್ತೊಂದು ಸಲ. ಅಲಂಕಾರಗಳು ಅನ್ನೋದನ್ನು ತಗೊಂಡು ಈಗ ನೀವು ಇದರಲ್ಲಿ ಬರುವಂತಹ 2 ವಿಧಗಳ ಬಗ್ಗೆ ಸರಿಯಾಗಿ ತಿಳಿಬೇಕಾಗಿದೆ. ಅಲಂಕಾರದಲ್ಲಿ 2 ವಿಧಗಳು ಯಾವ್ಯಾವು? ಒಂದನೇದು ಮಕ್ಕಳೇ, ಇಲ್ಲೇ ಹೇಳ್ತಾ ಇದ್ದೀನಿ, ಗಮನ ಇರಲಿ. ಶಬ್ದಾಲಂಕಾರ. ಒಂದನೇದು ಯಾವುದು? ಶಬ್ದಾಲಂಕಾರ. ಎರಡನೇದು ಯಾವುದು ಅಂತ ಹೇಳಿದ್ರೆ ಅರ್ಥಾಲಂಕಾರ. 2 ವಿಧಗಳು ಮಕ್ಕಳೇ. ಯಾವುದರಲ್ಲಿ? ಅಲಂಕಾರದಲ್ಲಿ ಮುಖ್ಯವಾಗಿ 2 ವಿಧ. ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಇಲ್ಲಿ
10ನೇ ತರಗತಿ ಓದುವಂತಹ ಮಕ್ಕಳಿಗೆ ಎರಡೂ ವಿಧಗಳ ಒಂದು ವಿಷಯ ಸರಿಯಾಗಿ ತಿಳಿದಿರಬೇಕು. ಯಾಕಂದರೆ ಅವುಗಳ ಬಗ್ಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬಾ ಇರ್ತವೆ. ಅವಿಲ್ಲದೆ ಪ್ರಶ್ನೆ ಪತ್ರಿಕೆನೇ ಇರೋದಿಲ್ಲ, ಕೇಳ್ತಾನೆ. ಹಾಗಾಗಿ ನಾವು ಆ ಎರಡು ವಿಧಗಳನ್ನು ಸರಿಯಾಗಿ ಒಂದೊಂದಾಗಿ ಅರ್ಥ ಮಾಡ್ಕೊತಾ ಬರೋಣ. ಆದರೆ ಅದಕ್ಕಿಂತ ಮುಂಚೆ ಮಕ್ಕಳೇ, ಈ ಎರಡೂ ವಿಧಗಳಲ್ಲೂ ಕೂಡ ನಾವು ಮತ್ತೆ ಕೆಲವು ವಿಧಗಳನ್ನು ಕಾಣ್ತಾ ಬರ್ತೀವಿ, ಉಪವಿಧಗಳನ್ನು ಕಾಣ್ತಾ ಬರ್ತೀವಿ. ಯಾವ್ಯಾವ ಬರ್ತವೆ ಅವುಗಳನ್ನು ಮೊದಲು ನಾವು ಪಟ್ಟಿ ಮಾಡಿಕೊಂಡು ಗಮನಿಸಿ ಒಂದೊಂದಾಗಿ ಅದರ ವಿಷಯಕ್ಕೆ ಹೋಗೋಣಂತೆ. ಈಗ ಮೊದಲನೇದಾಗಿರ್ತಕ್ಕಂಥದ್ದು ಇಲ್ಲಿ ನಿಮ್ಮ ಗಮನ ಇರಲಿ. ಮೊದಲನೆಯ ಅಲಂಕಾರ ಯಾವುದು ಅಂದಿವಿ ನಾವು? ಶಬ್ದಾಲಂಕಾರ. ಈ ಶಬ್ದಾಲಂಕಾರದಲ್ಲಿ ಮತ್ತೆ ಮುಖ್ಯವಾಗಿರ್ತಕ್ಕಂಥವು 3 ವಿಧಗಳು ಬರ್ತವೆ ಮಕ್ಕಳೇ. ಎಷ್ಟು ವಿಧಗಳು? 3 ವಿಧಗಳು. ಒಂದನೇದು ಅನುಪ್ರಾಸ ಅಂಥೇಳಿ. ಒಂದನೇದು ಯಾವುದು? ಅನುಪ್ರಾಸ. ಇದರಲ್ಲಿ ಮತ್ತೆ 2 ಉಪವಿಧಗಳಿದ್ದಾವೆ, ಅವುಗಳನ್ನು ಕೂಡ ನಾವು ತಿಳಿಬೇಕಾಗೈತಿ. ಒಂದನೇದು ಯಾವುದು ಅಂತ ಹೇಳಿದ್ರೆ ಇದರೊಳಗೆ ವೃತ್ತಾನುಪ್ರಾಸ. ಒಂದನೇದೇನು? ವೃತ್ತಾನುಪ್ರಾಸ ಅಂತ ಇದೆ. ಎರಡನೇದು ಛೇಕಾನುಪ್ರಾಸ. ಎರಡನೇದೇನು? ಛೇಕಾನುಪ್ರಾಸ. ಬಹಳ ಮುಖ್ಯವಾಗಿ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಶಬ್ದಾಲಂಕಾರದಲ್ಲಿ ಮೊದಲನೇ ವಿಧ ಯಾವುದು ಅಂತ ಹೇಳಿದ್ರೆ ಅನುಪ್ರಾಸ. ಈ ಅನುಪ್ರಾಸದಲ್ಲಿ ಮತ್ತೆರಡು ವಿಧಗಳು ಮಕ್ಕಳೇ. ಯಾವುದು? ಒಂದು ವೃತ್ತಾನುಪ್ರಾಸ, ಮತ್ತೊಂದು ಛೇಕಾನುಪ್ರಾಸ ಅನ್ನೋದು ಮೊದಲನೇ ವಿಧ. ಇದನ್ನು ವೃತ್ತಾನುಪ್ರಾಸ ಅಂತಲೂ ಕೂಡ ಕರೀತಾರೆ. ಇನ್ನು ಇದರಾಗ ಬರುವಂತಹ ಎರಡನೆಯ ವಿಧ ಯಾವುದು ಅಂತಂದ್ರೆ ಯಮಕ. ಎರಡನೇದು ಯಾವುದು? ಯಮಕ. ಗೊತ್ತಿರಲಿ, ಇದರಲ್ಲಿ ಮತ್ತೆ ವಿಧಗಳಿಲ್ಲ, ಯಮಕ ಅನ್ನೋದಿದೆ. ಇದಾದ ಮೇಲೆ ಇದರಲ್ಲಿ ಬರುವಂತಹ 3ನೇ ವಿಧ, ಶಬ್ದಾಲಂಕಾರದಲ್ಲಿ ಬರುವಂತಹ 3ನೇ ವಿಧ ಯಾವುದು ಅಂತ ಹೇಳಿದ್ರೆ ಚಿತ್ರಕವಿತ್ವ. ಯಾವುದು? ಚಿತ್ರಕವಿತ್ವ. ತುಂಬಾ ಚೆನ್ನಾಗಿ ನೆನಪಿಡಬೇಕು ಮಕ್ಕಳೇ. ನೋಡಿ, ಶಬ್ದಾಲಂಕಾರದಲ್ಲಿ ಬರುವ 3 ವಿಧಗಳು. ಒಂದನೇದು ಅನುಪ್ರಾಸ, ಎರಡನೇದು ಯಮಕ, ಮೂರನೇದು ಯಾವುದದು? ಚಿತ್ರಕವಿತ್ವ. ಇವುಗಳ ಹೆಸರನ್ನು ಕೂಡ ವ್ಯಾಕರಣದಲ್ಲಿ ಅಲಂಕಾರದ ಹೆಸರನ್ನ ಬಳಸಿ ಕೂಡ ಕರೀತಾರೆ. ನೆನಪಿರಬೇಕು ನಿಮಗೆ. ಹೇಗೆ ಅಂದ್ರೆ ಅನುಪ್ರಾಸ ಅಲಂಕಾರ ಹಂಗೂ ಕರೀತಾರೆ, ಯಮಕ ಅಲಂಕಾರ ಹಾಗೂ ಕರೀತಾರೆ, ಹಾಗೇನೆ ಚಿತ್ರಕವಿತ್ವ ಅಲಂಕಾರ ಅಂತನೂ ಕೂಡ ಕರೀತಾರೆ. ಆದರೆ ಎಲ್ಲರಿಗೂ ಬಹಳಷ್ಟು ರೂಢಿಯಾಗಿರುವ ಪದ ಏನಂದ್ರೆ ಹೀಗೆ ನೇರವಾಗಿ ಶಬ್ದಾಲಂಕಾರದಲ್ಲಿ 2 ವಿಧಗಳು ಯಾವ್ಯಾವಪ್ಪ, 3 ವಿಧಗಳು ಯಾವ್ಯಾವ ಬರ್ತವೆ ಅಂತ ಹೇಳಿದ್ರೆ ಒಂದನೇದು ಅನುಪ್ರಾಸ, ಎರಡನೇದು ಯಮಕ, ಮೂರನೇದು ಚಿತ್ರಕವಿತ್ವ ಅಂತ ಹೇಳಿ ನೇರವಾಗಿ ಹೇಳ್ತಾರೆ. ಆಮೇಲೆ ಅದಕ್ಕೂ ಮುಂಚೆ ನಿಮಗೆ ಗೊತ್ತಿರಬೇಕು, ಈ ಅನುಪ್ರಾಸದಲ್ಲಿ ಮತ್ತೆ 2 ಮುಖ್ಯ ವಿಧಗಳು. ಒಂದು ವೃತ್ತಾನುಪ್ರಾಸ, ಮತ್ತೊಂದು ಛೇಕಾನುಪ್ರಾಸ ಅಂತ ಇದೆ. ಅವುಗಳನ್ನು ನಾವು ನೋಡ್ತಾ ಹೋಗ್ಬೇಕಾಗಿದೆ. ಅದಕ್ಕೂ ಮುಂಚೆ ಇಲ್ಲಿ ಕೂಡ ಮಕ್ಕಳೇ ಎರಡನೆಯ ಅಲಂಕಾರದ ವಿಧವಾಗಿರ್ತಕ್ಕಂಥದ್ದು ಯಾವುದು? ಅರ್ಥಾಲಂಕಾರ. ಈ ಅರ್ಥಾಲಂಕಾರದಲ್ಲೂ ಕೂಡ ಮುಖ್ಯವಾದ ವಿಧಗಳು ಬರ್ತಾ ಹೋಗ್ತವೆ. ಅವು ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಇದರಲ್ಲಿ 6 ವಿಧಗಳು ಬರ್ತವೆ. ಎಷ್ಟು ವಿಧಗಳು? 6 ವಿಧಗಳು. ಅವು ಯಾವ್ಯಾವು ಗಮನ ಕೊಡಿ. ಒಂದನೇದು ಉಪಮಾಲಂಕಾರ, ಎರಡನೇದು ರೂಪಕ ಅಲಂಕಾರ. ಕೆಲವು ಮಕ್ಕಳಿಗೆ ಇವುಗಳ ಹೆಸರುಗಳು ಗೊತ್ತಿರಬಹುದು. ಮೂರನೇದು ದೃಷ್ಟಾಂತ ಅಲಂಕಾರ. ಹೆಸರು ಕೇಳಿರ್ತೀರಿ ಅಂಥೇಳಿ ನಾನು ಅನ್ಕೊಳ್ತೀನಿ ಮಕ್ಕಳಿಗೆ. ಕೆಲವರು ಕೇಳಿರ್ತೀರಿ, ಯಾಕಂದ್ರೆ
8ನೇ ತರಗತಿಯಲ್ಲೂ ಬಂದ್ಬಿಟ್ಟಿರ್ತವೆ, ಇವಾಗಲೇ 8ನೇ ತರಗತಿಯಲ್ಲೇ ಬರುತ್ತೆ ವಿಷಯ. ಮೂರನೇದು ಯಾವುದು? ದೃಷ್ಟಾಂತ ಅಲಂಕಾರ. ಇನ್ನು 4ನೇದು ಉತ್ಪ್ರೇಕ್ಷೆ ಅಲಂಕಾರ. ಯಾವುದು? ಉತ್ಪ್ರೇಕ್ಷೆ ಅಲಂಕಾರ. 5ನೇದು ಅರ್ಥಾಂತರ ನ್ಯಾಸ ಅಲಂಕಾರ. ಬಹಳ ಮುಖ್ಯವಾಗಿರುವ ಮಕ್ಕಳು ಇವೆಲ್ಲವೂ ಕೂಡ ನೀವು ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕು. ಲಾಸ್ಟ್ ಒನ್ ಶ್ಲೇಷ ಅಲಂಕಾರ. ಕೊನೆಯದಾಗಿರ್ತಕ್ಕಂಥದ್ದು ಯಾವುದು ಅಂತಂದು ಹೇಳಿದ್ರೆ ಶ್ಲೇಷ ಅಲಂಕಾರ. ನೋಡ್ತದಿರಲ್ಲ ಎಲ್ಲರೂ ಕೂಡ. ಇಲ್ಲಿ ನೋಡಿ, ಅಲಂಕಾರದ 2ನೆಯ ವಿಧ ಯಾವುದು ಅಂತ ಹೇಳಿದ್ರೆ ಅರ್ಥಾಲಂಕಾರ. ಈ ಅರ್ಥಾಲಂಕಾರದಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿದಾವೆ? 6 ವಿಧಗಳನ್ನು ಮಾಡಲಾಗಿದೆ. ಮೊದಲನೇದು ಉಪಮಾಲಂಕಾರ, 2ನೇದು ರೂಪಕ ಅಲಂಕಾರ, 3ನೇದು ದೃಷ್ಟಾಂತ ಅಲಂಕಾರ, 4ನೇದು ಉತ್ಪ್ರೇಕ್ಷೆ ಅಲಂಕಾರ, 5ನೇದು ಅರ್ಥಾಂತರ ನ್ಯಾಸ ಅಲಂಕಾರ, ಕೊನೆಯದು ಶ್ಲೇಷ ಅಥವಾ ಶ್ಲೇಷೆ ಅಲಂಕಾರ ಅಂಥೇಳಿ ಕರೀತಾ ಹೋಗ್ತಾರೆ. ನೆನಪಿಡಿ ಮಕ್ಕಳೇ, 8ನೇ ತರಗತಿಯಿಂದ ಕಲ್ತಿರೋಂಥ ಮಕ್ಕಳಿಗೆ ನೆನಪಿರುತ್ತೆ. ಈ ಅರ್ಥಾಲಂಕಾರದಲ್ಲಿ ಬರುವಂತಹ ಈ ವಿಧಗಳೇನದವಲ್ಲ, ಮುಖ್ಯವಾಗಿ ನೀವು 3 ಅಂಕದ ಪ್ರಶ್ನೆಗಳಿಗೆ ಬರೆಯುವಂಥದ್ದು. ಅದು ಗೊತ್ತಿದೆ ನಿಮ್ಗಳಿಗೆ. ಅದಷ್ಟೇ ಅಲ್ಲದೆ 10ನೇ ತರಗತಿಯಲ್ಲಿ ಓದೋ ಮಕ್ಕಳು ಈ ಮೊದಲನೆಯ ವಿಧ ಯಾವುದು ಅಂತ ಹೇಳಿದ್ರೆ ಶಬ್ದಾಲಂಕಾರ. ಇದರಲ್ಲಿ ಬರುವ ಇವುಗಳನ್ನು ಕೂಡ ವಿಧಗಳನ್ನು ನೀವು ಕಲಿಲೇಬೇಕು ಅಥವಾ ತಿಳಿದಿರಲೇಬೇಕು. ಯಾಕೆ ಅಂತಂದು ಹೇಳಿದ್ರೆ ಈ ಶಬ್ದಾಲಂಕಾರದಲ್ಲಿ ಬರುವ ಈ 3 ವಿಧಗಳ ವ್ಯಾಖ್ಯಾನಗಳ ಮೇಲೆ ಪ್ರಶ್ನೆಗಳು ಪರೀಕ್ಷೆಗೆ ಬರ್ತವೆ. ಹಾಗಾಗಿ ನಿಮಗೆ ಶಬ್ದಾಲಂಕಾರದ ಮಾಹಿತಿನೂ ಗೊತ್ತಿರಬೇಕು, ಹಾಗೇನೆ ಅರ್ಥಾಲಂಕಾರದ ಮಾಹಿತಿನೂ ಕೂಡ ಗೊತ್ತಿರಬೇಕು. ಇಷ್ಟು ಅಲಂಕಾರ ವಿಧಗಳನ್ನು ಕಲ್ತಿರಲೇಬೇಕಾಗ್ತದೆ. ಇದು ಮುಖ್ಯ ಮಕ್ಕಳೇ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನ ಅರಿತುಕೊಂಡ್ವಿ, ಯಾವುದ್ರ ಬಗ್ಗೆ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ಅಲಂಕಾರ ಅಂದ್ರೇನು, ಹಾಗೇನೆ ಅಲಂಕಾರದಲ್ಲಿ ಬರುವಂತಹ 2 ಮುಖ್ಯ ವಿಧಗಳು, ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ. ಅವುಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ, ಯಾವ್ಯಾವ ಬರ್ತವೆ ವಿಧಗಳು ಅನ್ನೋದನ್ನು. ಮುಂದಿನ ತರಗತಿಯಲ್ಲಿ ಒಂದೊಂದೇ ವಿಧವನ್ನ ಅನುಸರಿಸಿ ನಾವು ವಿಷಯವನ್ನ ತಿಳಿತಾ ಹೋಗೋಣ. ಯಾರೆಲ್ಲ ನನ್ನ ಈ GMV ಕನ್ನಡ ವ್ಯಾಕರಣ ತರಗತಿಯನ್ನ ಅಥವಾ ಕನ್ನಡ ತರಗತಿಯನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋದನ್ನು ನಾನು ಕೇಳ್ಕೊಳ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೇನೆ ಇದನ್ನು ಓದುವ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತೀನಿ. ಮುಂದಿನ ತರಗತಿಯಲ್ಲಿ ನೇರವಾಗಿ ಶಬ್ದಾಲಂಕಾರದಿಂದನೇ ಒಂದೊಂದಾಗಿ ಅಲಂಕಾರದ ವಿಧಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅನ್ನುವ ಮಾತನ್ನು ಹೇಳ್ತಾ ತರಗತಿಯನ್ನು ಮುಗಿಸ್ತೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.